ಜನ ಎಲ್ಲ ಬಸ್ನಾಗ ಚುಡಾಸ್ತಾರಂತಣ. ಇವತ್ತು ಆ ಹುಡುಗಿನ ಹಂಗ ಚುಡಾಸ್ತಾರಂತ. ಆ ಹುಡುಗಿ ಬಂದು ಹತ್ಕೊಂತ ನನ್ನ ಎದುರಿಗೆ ಹೇಳಿದ್ರು. ಅವರು ಇಲ್ಲೇ ಗ್ರೌಂಡ್ನಾಗ ಅದಾರ ಅಂತಣ. ಯಾರು ಅವನು? ಯಾವ ಗ್ರೌಂಡ್? ಇಲ್ಲೇ ಹೈಸ್ಕೂಲ್ ಫೀಲ್ಡ್ ಅಣ್ಣ. ಅದು ಬಾರ ಹೋಗೋಣ. टाइगर का होगा। ಅಣ್ಣ ಏನ ಅನ್ನ ಬೇರೆ ಊರಿಂದ ಬಂದು ಬೇರೆ ಊರು ಹುಡುಗ ಸುಧಾರಿಸಿದ್ರೆ ಒಂದು ಮಜಾ ಐತಣ್ಣ. ನಾವು ಅಂದ್ರೆ ಸುಮ್ಮನೆನಾ? ಅಲ್ಲಿ ಯಾರ ಬಂದ್ರ? ಅಲ್ಲಿ ಯಾರ ಅವನು? ಆ ಚಕಲಿ ಕಲರ್ ಬೊಂಬಿ ಡ್ರೆಸ್ ಹಾಕೊಂಡು ಅವನೇನಣ್ಣ. ಯಾಕೋ ನಿಮ್ಮ ಮನೇಲಿ ಅಕ್ಕ ತಂಗಿಯರು ಯಾರು ಇಲ್ವಾ? ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಸದ್ರನ? ನೀನ್ ಯಾರು ದೊಡ್ಡ ಹೀರೋ ತರ ಬಿಡಪ್ ಕೊಡ್ತಾ ಇದೀಯ? ಬಂದು ಭಯ ಪಡ್ಸಕ್ಕೆ ಇದೇನು ಫಿಲಮ್ ಅಲ್ಲ, ನೀನು ದೊಡ್ಡ ಹೀರೋನ ಅಲ್ಲ. ಕುತ್ಕೊಂಡು ಹೋಗಮ್ಮ. ಬಂದ್ರೆ ಕಾಣ್ತದೆ ನನ್ನ ಮಗನೇ. ಕೇಳೋ ಇಲ್ಲಿ, ಇದು ಮೂವಿನ ಅಲ್ಲ ಏನೋ ಅಲ್ಲ ಒಪ್ಕೊಳ್ತೀನಿ. ಆದ್ರೆ ಒಂದು ಹೆಣ್ಣಿನ ವಿಚಾರಕ್ಕೆ ಬಂದು ಕಿರುಕುಳ ಕೊಡೋದು ಚುಡಾಯಿಸೋದನ್ನ ನೋಡ್ಕೊಂಡು ಪೂರ ಮಗ ಅಲ್ಲ ಕಾಣ ಇವನು. ಪ್ರೀತಿಸೋ ಹುಡುಗಿನ ಬಿಟ್ಟು ಮಿಕ್ಕೆಲ್ಲ ಹುಡುಗಿರು ನನ್ನ ಅಕ್ಕ ತಂಗಿರ ಅಂತ ಅನ್ಕೊಂಡು ಜೀವನ ಮಾಡ್ತಾವ್ರ ಕಣ ನಾನು. ಅಣ್ಣ ಒಂದು ಯಾಕೆ ಜಾಸ್ತಿ ಆಯ್ತಣ್ಣ. ಈಗ ಹ್ಞೂ ಅಣ್ಣ, ಈಗ ಹೊಡೆದಾಕಿ ಹೋಗ್ಬಿಡಣ. ನೀವು ಅಣ್ಣಣ ಹೋಗಲಿ, ಒಂದು ಯಾಕೆ ಜಾಸ್ತಿ ಆಯ್ತು. Colanda siripulla peseta Imaya mala pola maseta Manasa parikira creseta Genesi vana pati peseta Kuku kuku li baba house Nekum tora yada mouse Wamara ya Mamara nekum kamarigal pulose Kuku kuku li baba house Ya nekum tora yada mouse Wamara ya nekum ಇಲ್ಲೇ ಸ್ವಲ್ಪ ಗಲಾಟೆ ಆಗಿತ್ತಾ
ರೇಗಿಸ್ತಾ ಇದ್ರ, ಹಂಗಾಗಿ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಹಂಗೆ ಹಿಂಗೆ ಅಂತೇಳಿ ಕುಂಡಪ್ಪ ಕೊಟ್ಟರು, ಒಂದು 4 ವರ್ಷ ಹೊಡೆದು ಬಂದೆ. ಹೊಡ್ಸ್ಕೊಂಡು ಅವರೆಲ್ಲ ಅವ್ರ ಊರಿಗೆ ಹೋದ್ರು. ಅವ್ರು ಮತ್ತೆ ಯಾರು ಇದ್ರಲ್ಲ ಫೋನ್ ಮಾಡಿದೆ. ಎಲ್ಲಿರಿ ನೀನೀಗ? ಇಲ್ಲ ಹೈಸ್ಕೂಲ್ ಹಿಂದ್ಗಡೆ ಅದನ್ ಬಾ. ನೋಡಿಯಾ ಬಂದೆ. ಬಂದ್ಯಾ ಬಾ ಮಗ. ಎಲ್ಲ ಫೋನಲ್ಲಿ ಗಲಾಟೆ ಐತಂತ ಹೇಳಿ ಅದೊಂದು ದೊಡ್ಡ ಕತೆ ಮಗ. ಯಾವನ ಮಕ್ಕಳು ಮಕ್ಕಳು ತಗೊಂಬಂದು ನಮ್ಮ 3 ಹುಡುಗಿಯರ್ನೆಲ್ಲ ಚುಡಾಯಿಸ್ತಾ ಇದ್ರಂತ. ಮನು ಅನ್ನೋ ಹುಡುಗದನಲ್ಲ ನಮ್ಮ ಜೊತೆಗೆ ಇರ್ತಿದ್ನಲ್ಲ, ಅವನ್ ಬಂದು ಹೇಳಿದ. ಅದಕ್ಕೆ ಹೋಗಿ ಮಾತಾಡೋಣ ಅಂತ ಹೋದೆ. ಮಾತಾಡ್ಸಿ ಬಗೆಹರಿಸಿದ್ರ ಆಯ್ತು ಅಂತೇಳಿ ಹೋದೆ. ಆದ್ರೆ ಅವ್ರು ನೀನೇನು ದೊಡ್ಡ ಹೀರೋ ಅಲ್ಲ, ಇರೋ ಥರ ಬಿಲ್ಡಪ್ ಕೊಡ್ತೀಯ ಹಂಗೆ ಹಿಂಗೆ ಅಂದ್ರ ಎರಿಯಾಗ ಒಂದು 4 ಸಲ ಬಿಟ್ಟೆ. ಬಳಸ್ಕೊಂಡು ಸುಮ್ಮನೆ ಹೋಗ್ಬಿಟ್ಟು ನೋಡ. ಅವಾಗ ಹೋದ ತಕ್ಷಣ ನೀನು ಫೋನ್ ಹಚ್ಚಿದೆ, ನೀನು ಇಲ್ಲ ಅದನಂತ ಅಂದೆ. ಅದಕ್ಕೆ ನಾ ಇಲ್ಲಿ ಬಂದೆ. ಇಲ್ಲೇನು ಒಬ್ಬನ ಕೂತ್ಕೊಂಡು ಏನು ಮಾಡಕತ್ತಿದ್ದಿ ಇಲ್ಲಿ? ಈಗ ನಮ್ಮ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಅಲ್ಲಪ್ಪ ಮತ್ತು ನಿಮ್ಮ ಹುಡುಗಿ? ನಮ್ಮ ಹುಡುಗಿ ಏನು ಬಿಡ ಮಗ, ಅದೇ ಇದ್ದಿದ್ದೆ. ನನ್ ಬಿಡ ಹೋಗಲಿ, ನಿಂದೇನಾಯ್ತು? 4 ವರ್ಷದ ಹೋಗಲ್ಲಪ್ಪ ನಿಂದು. ಒಂದೇ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಏನು ಮಾಡೋದು? ಅವಳಂತೂ ಒಪ್ಕೊಂತ ಇಲ್ಲ ಏನು. ಅದೆಷ್ಟು ಸಲ ಪ್ರಪೋಸ್ ಮಾಡಿದ್ನೋ ಏನು ನನಗೇ ಗೊತ್ತಿಲ್ಲ. ಒಂದ್ಸಲಿ ಬೇಕು ಅನ್ನೋ ಥರ ಮಾಡ್ತಾಳೆ, ಒಂದ್ಸಲಿ ಬೇಡ ಅನ್ನೋ ಥರ ಮಾಡ್ತಾಳೆ. ಆದರೂ ಏನೋ ಗೊತ್ತಿಲ್ಲ ಮಗ. ಹುಡುಗಿ ಅಂದರೆ ನನಗೆ ಎಲ್ಲಿದ್ದೇ ಐತೆ ಏನೋ ಪ್ರೀತಿ. ಯಾವ ಹುಡುಗಿ ಮೇಲೆ ಬರೆದಂಥ ಪ್ರೀತಿ ಆ ಹುಡುಗಿ ಮೇಲೆ ಬಂದ್ಬಿಟ್ಟೆ. ಅವಳನ್ನ ಮರೆಯೋಕೆ ಆಗ್ತಾ ಇಲ್ಲ, ಇಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ. ಬೇರೆ ಹುಡುಗಿನಾದ್ರೂ ಇಷ್ಟಪಡೋಣ ಅಂದರೆ ಇವಳಿಗೆ ಮೋಸ ಮಾಡ್ತಾ ಇದ್ದೀನಿ ನಾನು. ಈ ಥರ ಎಲ್ಲ ಫೀಲಿಂಗ್ ಬರುತ್ತೆ. ಯಾಕಂದರೆ ಅವಳನ್ನ ಅಷ್ಟೊಂದು ಪ್ರೀತಿ ಮಾಡಿಬಿಟ್ಟಿನಿ ನಾನು. ಅವ್ಳಿಗೆ ಎಷ್ಟು ಸರಿ ಹೇಳಿದ್ರು ಅಷ್ಟೇ, ಅವಳು ಇಷ್ಟ ಇಲ್ಲ ಅಂತ ಹೇಳಿದಾಳೆ. ಅವಳು ಎಷ್ಟು ಸರಿ ಇಷ್ಟ ಇಲ್ಲ ಅಂತ ಹೇಳಿದ್ರು ಅಷ್ಟು ಸರಿನೂ ನನಗೆ ಅವಳು ಇಷ್ಟ ಆಗ್ತಾ ಇದ್ದಾಳೆ. ಹಂಗಾಗಿ ಪ್ರೀತಿ ಅವಳ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನನಗೆ ಅವಳನ್ನ ಬಿಡೋಕೆ ಆಗ್ತಾ ಇಲ್ಲ. ಬಟ್ ಅವಳು ಯಾರ ಜೊತೆಗೇ ಇರಲಿ, ಯಾರನ್ನೇ ಪ್ರೀತಿ ಮಾಡಲಿ, ಯಾರನ್ನೇ ಮದುವೆ ಆಗಲಿ, ಒಟ್ಟಲ್ಲಿ ಅವಳು ಖುಷಿಯಾಗಿರ್ಬೇಕು. ಅವಳು ಖುಷಿಯಾಗಿರೋಕೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಅದನ್ನೇ ನಾನು ಜಾಸ್ತಿ ಅವಳ ಹತ್ರ ಮಾತಾಡ್ತಾ ಇರೋದು. ಇವಾಗ ಅವಳು ನನ್ನ ಜೊತೆ ಮಾತಾಡ್ತಾ ಇದ್ದಾಳೆ, ಕಾಂಟ್ಯಾಕ್ಟಲ್ಲಿ ಇದ್ದಾಳೆ, ಫೋನ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೂ ನನಗೆ ಅವ್ಳ ಜೊತೆಗೆ ಟಚ್ಚಲ್ಲಿದ್ದರೆ ಸಾಕು, ಅವಳು ಖುಷಿಯಾಗಿದ್ದರೆ ಸಾಕು ಅಂತೇಳಿ. ಅವಳು ಏನೇ ಪ್ರಾಬ್ಲಮ್ ಬಂದರೂ ಏನೇ ಇದು ಬಂದರೂ ನನಗೆ ಫೋನ್ ಮಾಡು, ನಾನು ನಿನ್ನ ಜೊತೆಗೆ ಇರ್ತೀನಿ, ನಾನು ನಿನ್ನ ಹತ್ರ ಮಾತಾಡ್ತೀನಿ, ನಿನ್ಗೆ ಏನೇ ಸಮಸ್ಯೆ ಇದ್ದರೆ ನಾನು ನಿಂತೀನಿ ಅಂತ ಹೇಳ್ಕೊಂಡು ಅವಳ ಜೊತೆಗೆ ಮಾತಾಡ್ಕೊಂತ ಬಂದೀನಿ. ಸರಿ ಆಯ್ತು. ಹಣೆ ಎಷ್ಟು ವರ್ಷ ಅಂತ ಪ್ರೀತಿ ಮಾಡ್ತೀಯೋ? ಒಂದ್ಸಲ ಡೈರೆಕ್ಟಾಗಿ ಕೇಳ್ಬಿಡು ಅವ್ಳ ಮನ್ಸಲ್ಲಿ ಎಷ್ಟೈತಲ್ಲ ಅಂತಂದು. ಅವಳು ಒಪ್ಕೊಂಡ್ಲು ಸರಿ, ಇಲ್ಲಾಂದ್ರೆ ಬಿಟ್ಟಾಕ್ಬಿಡು. ನಾನೇ ಒಳ್ಳೆ ಹುಡುಗಿ ನೋಡ್ತೇನೆ ನಿನಗೋಸ್ಕರ. ನೀನೇನೋ ಒಳ್ಳೆ ಹುಡುಗಿ ನೋಡ್ತೀನಿ ಅಂತ ಹೇಳಿದೆ, ಬಟ್ ನನಗೆ ಯಾವ ಹುಡುಗಿನ ಬಿಟ್ಟು ಇರೋಕ್ಕಾಗಲ್ಲ ಮಗ. ಅವಳು ನೆನಪು ಮಾಡ್ಕೊಂಡ್ರು ಸಾಕು, ಅವಳು ಸಿಗಲ್ಲ ಅಂತ ಅಂದ್ಕೊಂಡ್ರು ಸಾಕು. ಮನಸ್ಸಲ್ಲಿ ಅದೆಷ್ಟು ಬೇಜಾರಾಗುತ್ತೋ, ಎಷ್ಟು ಇದಾಗುತ್ತೋ ನನಗಂತೂ ಅದು ಏನು ಹೇಳ್ಬೇಕಂತನೂ ಗೊತ್ತಾಗಲ್ಲ. ಆ ಥರ ನನಗೆ ಆ ಹುಡುಗಿ ಮೇಲೆ ಫೀಲಿಂಗ್ಸ್ ಬರ್ತೈತಿ. ಟ್ರೂ ಲವ್ ಪ್ರೇಮಿಗಳದೇ ಅಷ್ಟು ಮಚ. ಅದೇನೋ ಗೊತ್ತಿಲ್ಲ ಮಗ, ಟ್ರೂ ಲವ್ ಏನೋ ನನಗಂತೂ ಗೊತ್ತಿಲ್ಲ. ಆ ಹುಡುಗಿ ಅಂದ್ರೆ ಅದು ಎಲ್ಲಿದ್ದಾನೂ ಬರುತ್ತೆ ನನಗೆ. ಆ ಹುಡುಗಿ ನೋಡ್ತಾ ಇದ್ರೆ ಸಾಕು, ದಿನಕ್ಕೆ ಒಂದು ಸಾಲಿನಾದ್ರೂ ಅವಳ ಜೊತೆ ಮಾತಾಡ್ಬೇಕು, ಅವಳ ಜೊತೆ ಅವ್ಳದೊಂದು ವಿಡಿಯೋ ನೋಡ್ಬೇಕು. ಬಟ್ ಮಲಗಿದಾಗ ಮಲಗೋಕ್ಕಿಂತ ಮುಂಚೆ ಅವಳೊಂದು ಸಾರಿ ಫೋಟೋನಾದ್ರೂ ಆಯಿತು, ಒಂದು ವಿಡಿಯೋನಾದ್ರೂ ಆಯಿತು, ಏನೋ ಒಂದು ಒಟ್ಟಿನಲ್ಲಿ ಅವಳು ನಾನು ಡೈಲಿ ನೋಡಬೇಕು, ಡೈಲಿ ಮಾತಾಡ್ಸ್ಬೇಕು. ಅವಳು ಖುಷಿಯಾಗಿರ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು. ಅವಳು ಒಟ್ಟಿನಲ್ಲಿ ನಾನು ಇಲ್ಲದೆ ಇದ್ರು ಅವಳ ಜೀವನದಲ್ಲಿ ಅವಳು ಹೇಗಾರು ಇರಲಿ, ನನಗೆ ಅವಳು ಖುಷಿಯಾಗಿ ಕಾಣ್ಬೇಕು. ಒಟ್ಟಲ್ಲಿ ಅವಳು ದುಃಖ ಅಂತಾನೆ ಇರ್ಬೇಕು. ಆ ಥರ ನಾನು ಅವಳು ನೋಡ್ಕೋಬೇಕು ಅಂತ ಆಸೆ. ಬಟ್ ಅವಳಿಗೆ ಪ್ರೇಮಿಯಾಗಿ ಅಲ್ಲದೆ ಇದ್ರು, ಅವಳಿಗೆ ಹಿತೈಷಿಯಾಗಿ ಆದರೂ ಆಗಲಿ, ಇಲ್ವಾ ನಾನೊಬ್ಬ ಕಾಳಜಿ ತೋರಿಸೋ ಪ್ರೇಮಿಯಾಗಿ ಆಗಲಿ, ನಾನು ಅವಳ ಜೊತೆ ಕಾವಲಾಗಿರ್ಬೇಕು ಅಂತ ನಾನು ಡಿಸಿಷನ್ ಮಾಡಿದ್ದೀನಿ ಮಗ. ಇದನ್ನೆಲ್ಲ ಅವಳ ಹತ್ರ ಹೇಳ್ಬೇಕು ಅನ್ಕೊಂತೀನಿ. ಬಟ್ ಅವಳು ರಿಯಲ್ ಆಗಿ ಸಿಗ್ತಾ ಇಲ್ಲ. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಮರೆಯೋಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ, ಏನು ಮಾಡೋದು? ಸರಿ ಬಾರಪ್ಪ, ನಿಮ್ಗೆ ಎಷ್ಟು ಹೇಳಿ
coming? टाइगर का वो गैंगस्टर नहीं है सर, अकेला आके घुसकर मारने वाला मॉन्स्टर। ಹೊಡಿಯೋದು ಸುಲಭ ಅಲ್ತಮ್ಮ ಅವನ್ನ ಒಳ್ಳೆ ಸ್ಕೆಚ್ ಹಾಕಿ ಸರಿಯಾದ ಟೈಮ್ ನೋಡಿ ಹೊಡಿಬೇಕು ಅವನ್ನ. ದೊಡ್ಡ ಕಂಟ್ರಿ ಅವನು ನೀನು ಅನ್ನೋಣ ಇವತ್ತು ರಾತ್ರಿನೇ ಅವ್ನು ಎತ್ತಿ ಬಿಡ್ತೇನೆ. ಅವ್ನು ಹೊಡಿಯೋದು ಅಷ್ಟು ಸುಲಭ ಅಲ್ಲಮ್ಮ. ನನ್ನ ಜೊತೆಗೆ ಬಂದ್ರೆ 3 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯಾರ. ಹಾಂ ಸರಿ. ಅಣ್ಣ ಅವನು ಪುನೀತ್ ಅನ್ನೋನು ಹೈಸ್ಕೂಲ್ ಫೀಲ್ಡ್ ನಲ್ಲಿ ಒಬ್ಬನೇ ಇದೇನಂತ ಹೋಗಂಬಾಡ್ರ ಅಣ್ಣ. ಒಬ್ಬರೇ ಹೆಂಗ ಅವನು ಕಥೆನೇ ಮುಗಿಸ್ಬಿಡೋಣ ಅವನು. ಸರಿ ಆಯ್ತು ಹೋಗ್ರಿ. ನಮ್ಮ ಜೊತೆ ಹುಡುಗರಿಲ್ಲ, ಎಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಟ್ಟಾರೆ. ಯಾರಾದ್ರೂ ಬೇರೆ ಹುಡುಗರು ಇದ್ರೆ ಹಾಕ್ಕೊಂಡು ಹೋಗ್ರಿ. ಅಣ್ಣ ಮೆಜೆಸ್ಟಿಕ್ ಪ್ರವೀಣ್ ಕಟ್ಸಿಬಿಡ ಅಂತ ಅಣ್ಣ. ಅವನು ಜೈಲಿಂದ ಬಿಡಿಸೋದು ಅಷ್ಟು ಈಸಿ ಅಲ್ಲ. ಅವ್ನು ಬಿಡಿಸೋ ವ್ಯವಸ್ಥೆ ನಾನು ಮಾಡ್ತೇನೆ, ನೀವು ಹೋಗ್ರಿ. Bongan diggin' dinkin' saw. Bongan diggin' diggin' bongan diggin' dinkin' saw. Bongan diggin' diggin' bongan diggin' dinkin' saw. Bongan diggin' diggin' bongan diggin' dinkin' saw.